ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳೇ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಗುಡ್ ನ್ಯೂಸ್ ಏನು ಅಂದರೆ ನಾವು ಅಪ್ಲೋಡ್ ಮಾಡಿದಂಥ ಇಂಗ್ಲೀಷಿನ ಪ್ರತಿಯೊಂದು ಲೈನ್ ಟು ಲೈನ್ ಎಲ್ಲವೂ ಕೂಡ ಕ್ವಶನ್ ಪೇಪರಲ್ಲಿ ಬರ್ತಾ ಇದೆ. ಮಕ್ಕಳು ಬಹಳ ಖುಷಿಯಾಗಿದ್ದಾರೆ, ಕಮೆಂಟ್ಸ್ ಮೇಲೆ ಕಮೆಂಟ್ಸ್ ಹಾಕ್ತಾ ಇದ್ದಾರೆ. ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಮಗೆ ಕಳಿಸಿಕೊಟ್ಟಂತಹ ಮಧು ಅವರಿಗೆ ಧನ್ಯವಾದಗಳು, ಶರ್ಮಾ ಅವರಿಗೆ ಧನ್ಯವಾದಗಳು, ಧವನ್ KS ಅವರಿಗೆ ಧನ್ಯವಾದಗಳು, ದೇವಾ ಅವರಿಗೆ ಧನ್ಯವಾದಗಳು, ಆಂಜಲಿನ್ ಅವರಿಗೆ ಧನ್ಯವಾದಗಳು, ಶ್ರೇಯಾ ಅವರಿಗೆ ಧನ್ಯವಾದಗಳು, ಸೋನು ಅವರಿಗೆ ಧನ್ಯವಾದಗಳು, ಆಕಾಶ್ ಧನ್ಯವಾದಗಳು, ಜ್ಯೋತಿ ಧನ್ಯವಾದಗಳು, ಭೂಮಿಕಾ ಧನ್ಯವಾದಗಳು, ಗೌತಮ್ ಧನ್ಯವಾದಗಳು. ಯಾರ್ದಾರ ಹೆಸರು ಮಿಸ್ ಆಗಿದ್ದರೆ ಕ್ಷಮಿಸಬೇಕು, ಧನ್ಯವಾದಗಳು. ಎಲ್ಲರಿಗೂ ಕೂಡ ಸಂತೋಷವಾಗಿ ಯಾವತ್ತೂ ಕೂಡ ಇಂಥ ಕ್ವಶನ್ ಪೇಪರ್ ಬಂದರೆ 80 ಔಟ್ ಆಫ್ 80 ಫಿಕ್ಸು ಸರ್. ಯಾಕಂದರೆ ಪ್ರತಿಯೊಂದು ಲೈನ್ ಟು ಲೈನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನೇ ಇಲ್ಲಿ ನೀಡಲಾಗಿದೆ. ಬನ್ನಿ ಈಗ ಪಾರ್ಟ್ ಎನಲ್ಲಿ ನಾವು ನೋಡ್ತಾ ಹೋಗೋಣ ಏನೆಲ್ಲ ಕೊಟ್ಟಿದ್ದಾರೆ ಅಂತ. ಇನ್ ರೋಮಿಯೋ ಆ್ಯಂಡ್ ಜೂಲಿಯಟ್ ಡ್ಯಾಶ್ ಹ್ಯಾಡ್ ನೆವರ್ ಸೀನ್ ಟ್ರೂ ಬ್ಯೂಟಿ ಟಿಲ್ ದಟ್ ನೈಟ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ 100% ರೋಮಿಯೋ ಅಂತ. ಕ್ವಶನ್ ಏನು ಗೊತ್ತಾ, ಇಲ್ಲಿಯವರೆಗೆ ನಾನು ನಿಜವಾದ ಪ್ರೀತಿಯನ್ನು ನೋಡಲಿಲ್ಲ ಅಂತ ಹೇಳಿದವರು ಯಾರು ಅಂದರೆ ರೋಮಿಯೋ ಅಂತ. ಕ್ವಶನ್ ನಂಬರ್ 2 ಮ್ಯಾಚ್ ದಿ ಕಂಟ್ರೀಸ್ ಅಂತ ಇದೆ. ದಿ ಫ್ರೆಂಚ್ ಗೌರ್ಮೆಂಟನ್ನು ರಿಪಬ್ಲಿಕನ್ ಕಂಟ್ರಿ ಅಂತ ಕರೀತಾರೆ. ಇದೆಯಾ? ಇದೆ ನೋಡಿ. ಅದು ಯಾವುದು? 2. ಹಾಗಿದ್ರೆ ಎಗೆ 2 ಎಲ್ಲಿದೆ? ಡೈರೆಕ್ಟಾಗಿ ಡೀಲ್ ಮಾಡ್ಬೋದಾ? ಬರಲ್ಲ. ದಿ ಇಟಾಲಿಯನ್ ಕಿಂಗು ಬ್ರದರ್ ಮೊನಾರ್ಕ್ ಆಗಿರ್ತಾನೆ. ಹಾಗಿದ್ರೆ ಬಿಗೆ 3 ಎಲ್ಲರ ಐತಾ? ಇದೆ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ ಆಗಿರುತ್ತೆ. ಆಪ್ಷನ್ ಬಿ ಸರಿಯಾದ ಉತ್ತರ. ಮೊನಾಕೋ ಅನ್ನೋ ದೇಶವನ್ನು ನಾವು ಟಾಯ್ ಕಿಂಗ್ಡಮ್ ಅಂತ ಕರಿತೀವಿ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 3 ಅಕಾರ್ಡಿಂಗ್ ಟು ದ ಸ್ಪೀಕರ್ ಆಫ್ ಆನ್ ಚಿಲ್ಡ್ರನ್ ದಿ ಸೋಲ್ ಆಫ್ ದಿ ಚಿಲ್ಡ್ರನ್ ಡ್ವೆಲ್ ಇನ್ ದಿ ಹೌಸ್ ಆಫ್ ಟುಮಾರೋ. ನಾಳೆಯದರಲ್ಲಿ ಇರುತ್ತೆ. ಟುಮಾರೋ ಅಂತ ಇದೆಯಾ ಎಲ್ಲಾದರೂ? ಇದೆ ನೋಡಿ. ಬಿ ಅಂತ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 4 ನೋಡಿ. ವಂದನಾ ಶಿವರವರು ಬರೆದಂಥ ಪುಸ್ತಕದ ಹೆಸರೇನು? ವಾಟ್ ಡ್ಯಾಶ್ ಈಸ್ ದ ಬುಕ್ ರಿಟನ್ ಬೈ ವಂದನಾ ಶಿವ? ಸರಿಯಾದ ಉತ್ತರ ಮೋನೋಕಲ್ಚರ್ ಆಫ್ ದಿ ಮೈಂಡ್ ಅಂತ. ಆಪ್ಷನ್ ಡಿ ಇದೆ ಅಲ್ವಾ, ಅದೇ 100% ಸರಿಯಾದ ಉತ್ತರ. ಎಲ್ಲ ಕ್ವಶನ್ಸ್ಗಳು ಈಸಿ ಕಣ್ರಿ. ವಂದನಾ ಶಿವಾಸ್ ಫಾದರ್ ಏನಾಗಿರ್ತಾರೆ? ಫಾರೆಸ್ಟ್ ಆಫೀಸರ್ ಆಗಿರ್ತಾರೆ. ಫಾರೆಸ್ಟ್ ಕನ್ಸರ್ವೇಟರ್ ಅಂತ ಕರಿತೀವಿ ಸ್ಟ್ಯಾಂಡರ್ಡ್ ಇಂಗ್ಲೀಷಲ್ಲಿ. ಹಾಗಿದ್ರೆ ಸರಿಯಾದ ಉತ್ತರ ಆಪ್ಷನ್ ಬಿ. 6ನೆಯ ಪ್ರಶ್ನೆ. ಇನ್ ವೆನ್ ಯುವರ್ ವರ್ಲ್ಡ್ ದ ಓಲ್ಡ್ ಮ್ಯಾನ್ ಲವ್ಡ್ ದಿ ವುಮೆನ್ಸ್ ಡ್ಯಾಶ್. ಹಾಗಿದ್ರೆ ವೆನ್ ಯುವರ್ ವರ್ಲ್ಡಲ್ಲಿ ದ ಒನ್ ಮ್ಯಾನ್ ಅಂತ ಹೇಳಿದರೆ WBC ಏನನ್ನು ಪ್ರೀತಿ ಮಾಡ್ತಾನೆ? ಅವಳ ಮುಖವನ್ನು ಅಥವಾ ಬ್ಯೂಟಿಯನ್ನು? ಅಲ್ಲ ಕಣ್ರಿ. ದಿ ಪಿಲಿಗ್ರಿಮ್ ಸೋಲ್ ಇನ್ ಹರ್ ಅಂತ ನಿಜವಾದ ಪ್ರೀತಿಯನ್ನು ಕಾಣ್ತಾನೆ. ಆಪ್ಷನ್ ಬಿ. ಕ್ವಶನ್ ನಂಬರ್ 7 ನೋಡಿ. ಚೂಸ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್ ಅಂತ ಇದೆ. ಚೂಸ್ ದ ಸ್ಟೇಟ್ಮೆಂಟ್ ವಿಚ್ ಈಸ್ ನಾಟ್ ಕರೆಕ್ಟ್. ಸುಳ್ಳು ತಪ್ಪು ಲೈನ್ ಯಾವುದು ಇದರಲ್ಲಿ ಕಂಡುಹಿಡಿಯಿರಿ ಅಂತ. ಯಾವುದು ಅಂತ ಹೇಳಿದರೆ ಆಪ್ಷನ್ ಡಿ ಆಗಿರುತ್ತೆ. ಪೆಟ್ರಾ ಆ್ಯಂಡ್ ಕೊನಿತೋ ಆಕ್ಯುಪೈಡ್ ಡೊನಾಲರಸ್ ರೆಗ್ಯುಲರ್ ಬೆಂಚ್ ಅಂತ. ಆಪ್ಷನ್ ಡಿನೇ ತಪ್ಪು. ಅವನ ಬೆಂಚನ್ನು 3 ಪ್ರೀಸ್ಟ್ ಆಕ್ಯುಪೈ ಮಾಡಿರ್ತಾರೆ. ಇದೇ ತಪ್ಪು. ಆದರೆ ಡೊನಾಲರಸ್ ಬೆಂಚ್ ಯಾರು ಆಕ್ಯುಪೈನೇ ಮಾಡಿರಲ್ಲ, ಅವಳೇ ಕುಂತಿರ್ತಾಳೆ. ಹಾಗಾಗಿ ಆಪ್ಷನ್ ಡಿನೇ ತಪ್ಪು. ಆಯಿತಾ? ಕ್ವಶನ್ ನಂಬರ್ 8. ಡಾನ್ ಗಾನ್ಜಲೋ ಸ್ಪೀಕ್ ಅಪ್ ಡ್ಯಾಶ್ ವಿತ್ ಎ ಗ್ರೇಟ್ ಎಫರ್ಟ್. ಅಜ್ಜ ಬೆಂಚಿನ ಮೇಲೆ ಕೂತ್ಕೊಂಡು ಬಗ್ಬಿಟ್ಟು ಏನೋ ಭಾಳ ಕಷ್ಟಪಟ್ಟು ಎತ್ಕೊಂತ ಇರ್ತಾನೆ. ಅದೇನು ಅಂತ ಹೇಳಿದರೆ ದಿ ವಾಯ್ಲೆಟ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. ಆಪ್ಷನ್ ಎ ಆಗಿ ಇರುತ್ತದೆ. ಕ್ವಶನ್ ನಂಬರ್ 9. ಸ್ಟೇಟ್ಮೆಂಟು ಒಂದು ರೀಸನ್ ಕೊಟ್ಟಿದ್ದಾರೆ ಗಾರ್ಡನರ್ ಪಾಠದಿಂದ. ಫ್ಯೂ ಡೇಸ್ ಆಫ್ಟರ್ ತಮ್ಮಣ್ಣ ಲೆಫ್ಟ್ ಹಿಸ್ ವಿಲೇಜ್. ತಮ್ಮಣ್ಣ ತನ್ನ ಊರನ್ನು ಬಿಟ್ಟು ಹೋಗ್ತಾನೆ. ಹೋದಾದ ಮೇಲೆ ಬಸವಯ್ಯ ಸತ್ತು ಹೋಗ್ತಾನೆ. ಪಾಸ್ಡ್ ಅವೇ. ರೀಸನ್ ಏನು? ಬಸವಯ್ಯ ಹ್ಯಾಡ್ ನೋ ಮೋರ್ ರೀಸನ್ ಟು ಲಿವ್. ಬಸವಯ್ಯ ಜೀವನ ಮಾಡಲಿಕ್ಕೆ ಏನು ಕಾರಣನೇ ಇರಲ್ಲ. ಹೌದು, ಎರಡೂ ಕೂಡ ಸರಿ. ಹಾಗಿದ್ರೆ ಆಪ್ಷನ್ ಎ ಇದೆ ಅಲ್ವಾ, ಅದೇ ಸರಿಯಾದ ಉತ್ತರ. ಕ್ವಶನ್ ನಂಬರ್ 10. ಚೂಸ್ ದಿ ಕರೆಕ್ಟ್ ಆರ್ಡರ್ ಆಫ್ ಇನ್ಸಿಡೆಂಟ್ ದಟ್ ಟುಕ್ ಪ್ಲೇಸ್ ಇನ್ ದ ಸ್ಟೋರಿ ದಿ ಗಾರ್ಡನರ್ ಅಂತ ಇದೆ. ಇದು ಆರ್ಡರ್ ವೈಸಲ್ಲಿ ಯಾವುದು ಸರಿ ಬರೀರಿ ಅಂತ. ಹಾಗಿದ್ರೆ ಯಾವುದು ಸರಿ ಅಂತ ಹೇಳಿದರೆ ಮೊದಲು ಹೆಲ್ತಿ ಕಾಂಪಿಟೇಷನ್ ಇರುತ್ತೆ. ಅಂದರೆ 2 ಎಲ್ಲಾದರೂ ಇದೆಯಾ? 2 ಹೌದು, ಸಿ ಇದೆ ನೋಡಿ, ಅದೇ ಸರಿಯಾದ ಉತ್ತರ ಆಗಿರುತ್ತೆ. ನಂತರದಲ್ಲಿ ಏನಾಗುತ್ತೆ? ಬಸವಯ್ಯ ಫೋರ್ಸಬಲಿ ಟುಕ್ 200 ಎಕರ್ಸ್ ಆಫ್ ಲ್ಯಾಂಡ್. ನೋಡಿ, ಇದು ನಿಮಗೆ MCQಸಲ್ಲಿ ಬರುತ್ತೆ. ಬಸವಯ್ಯ ಎಷ್ಟು ಎಕರೆಯನ್ನು ಕಬಳಿಸಿಕೊಂಡ ಅಂದರೆ 200 ಎಕರೆ ಅಂತ ಬರೀಬೇಕು. ಗ್ರ್ಯಾಜುವಲಿ ನಂತರದಲ್ಲಿ ಏನಾಯಿತು? ಸ್ಟಿಲ್ ತಮ್ಮಣ್ಣ ಡಿಡ್ ನಾಟ್ ಅಪೋಸ್ ಹಿಮ್. ಆದರೂ ಕೂಡ ತಮ್ಮಣ್ಣ ಕ್ಯಾರೆ ಅಂತ ಅವನಿಗೆ ಕೇಳಲ್ಲ. ಗ್ರ್ಯಾಜುವಲಿ ಬಸವಯ್ಯ ಟುಕ್ ಆಲ್ ದಿ ತಮ್ಮಣ್ಣಸ್ ಲ್ಯಾಂಡ್. ಇದು ಕೊನೆಯ ಭಾಗ. ಧನ್ಯವಾದಗಳು. ಬನ್ನಿ ವಿದ್ಯಾರ್ಥಿಗಳೇ, ಈಗ ಗ್ರಾಮರ್ ಪಾಠನ ನೋಡೋಣ. ಯಾರಿಗೆಲ್ಲ ಏನು ಬರಲ್ವೋ ಇದು ನಮ್ಮ ಉಡುಪಿ ಜಿಲ್ಲೆಯ ಪ್ರಶ್ನೆ ಪತ್ರಿಕೆ ಆಗಿರುತ್ತೆ. ಈಗಾಗಲೇ ಉಡುಪಿ ಜಿಲ್ಲೆಯ ಪ್ರಥಮ PUCದು ಅಪ್ಲೋಡ್ ಮಾಡಿಕೊಟ್ಟಿದ್ದೀನಿ. ಮೈಸೂರು ಅಪ್ಲೋಡ್ ಆಗಿದೆ, ಬೆಂಗಳೂರು ಅಪ್ಲೋಡ್ ಆಗಿದೆ, ದಾವಣಗೆರೆ ಸಿಕ್ಕಾಪಟ್ಟೆ ಅಪ್ಲೋಡ್ ಮಾಡಿದ್ದೀವಿ ಕಣ್ರಿ. ಕ್ವಶನ್ ನಂಬರ್ 11. ಎ ನ್ಯೂ ಲೈಬ್ರರಿ ಡ್ಯಾಶ್ ಇನ್ ದ ಸಿಟಿ ಅಂತ ಇದೆ. ಭಾಳ ಈಸಿ ಕಣ್ರಿ. ಇದನ್ನು ಪ್ಯಾಸಿವ್ ವಾಯ್ಸಿಗೆ ಮಾಡಬೇಕು ಅಂದರೆ ವಾಸ್ ಬಿಲ್ಟ್ BUILT ಅಂತ ಬರೀಬೇಕು. ವಾಸ್ ಬಿಲ್ಟ್ ಅಂತ ಬರೇ ಬಿಲ್ಟ್ ಬರೆದರೆ 0 ಮಾರ್ಕ್ಸು. ವಾಸ್ ಬಿಲ್ಟ್ ಅಂತಲೇ ಬರಿಬೇಕು.
ಮೆನಿ ಬುಕ್ಸ್ ಅಂತ ಇದೆ, ಅದು ಬಹುವಚನ. ಹಾಗಿದ್ರೆ ಸರಿಯಾದ ಉತ್ತರ ವರ್ ಪರ್ಚೇಸ್ಡ್ ಅಂತ ಬರಿಬೇಕು. ಹಾಗಿದ್ರೆ ಒಂದು ಹೊಸ ಆಪ್ಷನ್ ಬಂದಿದೆ ಈಗ 3ನೇ ಡ್ಯಾಶಲ್ಲಿ, ಹ್ಯಾಡ್ ಪ್ಲಸ್ ಪ್ರಿಪೇರ್ ಅಂತ ಇದೆ. ಯಾವಾಗ ಪ್ಲಸ್ ಬರುತ್ತೋ ಅಲ್ಲಿ ಬೀನ್ ಅಂತ ಬರುತ್ತೆ, ನೆನ್ಪಿಟ್ಕೊಳ್ಳಿ ಆಯಿತಾ. ಬನ್ನಿ ಈಗ ಹ್ಯಾಡ್ ಬೀನ್ ಪ್ರಿಪೇರ್ಡ್ ಅಂತ ಬರೀಬೇಕು, ಹ್ಯಾಡ್ ಬೀನ್ ಪ್ರಿಪೇರ್ಡ್ ಅಂತ. ಬನ್ನಿ ಈಗ ಕ್ವಶನ್ ನಂಬರ್ 12 ನೋಡೋಣ. ಭಾಳ ಈಸಿಯಾಗಿದೆ. ಹಿ ವಾಸ್ ಡ್ಯಾಶ್ ವೆನ್ ದ ಪ್ರಾಜೆಕ್ಟ್ ವಾಸ್ ಕಾಂಪ್ಲಿಕೇಟೆಡ್. ಏನಾದರೂ ನಮಗೆ ಕಾಂಪ್ಲಿಕೇಟೆಡ್ ಅಂದಾಗ ಆನ್ಸರ್ಗಳು ನಮ್ಮ ಮೈಂಡ್ ಫಿಕ್ಸ್ ಆಗಿಬಿಡುತ್ತೆ. ಅದಕ್ಕೆ ಸರಿಯಾದ ಉತ್ತರ ಇನ್ ಎ ಫಿಕ್ಸ್ ಅಂತ ಇದಲ್ವಾ, ಅದು ಸರಿಯಾದ ಉತ್ತರ 1. ನೆಕ್ಸ್ಟ್, ಬಟ್ ಹಿ ಡಿಡ್ ನಾಟ್ ಡ್ಯಾಶ್, ಆದರೆ ಅವನ ಛಲವನ್ನು ಬಿಡಲಿಲ್ಲ, ಗಿವ್ ಅಪ್ ಆಯಿತಾ. ಕ್ವಶನ್ ನಂಬರ್ 13 ನೋಡ್ರಿ, ಎಷ್ಟು ಈಸಿ ಇರುತ್ತೆ. 5 ಮಾರ್ಕ್ಸ್ ತೆಗಿಬೋದು ಕಣ್ರಿ. ಯಾರಿಗೆ ಬರಲ್ವೋ ಲೇ ತಮ್ಮ 3 ಲೈನ್ ಓದೋದು 5 ಮಾರ್ಕ್ಸ್ ತೆಗೆಯೋದು. ಅರ್ಥ ಆಗುತ್ತಲ್ವಾ ನನ್ನ ಭಾಷೆ? ನೋಡಿ ವಿದ್ಯಾರ್ಥಿಗಳೇ, ರೀಡ್ ದ. ಬನ್ನಿ, ರತನ್ ವೆಂಟ್ ಟು ದ ಪಾರ್ಕ್ ಇನ್ ದ ಮಾರ್ನಿಂಗ್. ಹಿ ಅಂದರೆ ಯಾರು? ರತನ್. ಫಸ್ಟ್ ಆನ್ಸರ್ ಏನು? ರತನ್ ಅಂತ ಬರೆಯೋದು ಅಷ್ಟೇ. ನೆಕ್ಸ್ಟು, ಆ್ಯಂಡ್ ಟುಕ್ ಹಿಸ್ ಡಾಗ್, ಅವನ ನಾಯಿ. ಅವನ ಅಂದರೆ ಯಾರು ಅಂತ ಕೇಳಿದರೆ ಹಿಸ್ ಅಂದರೆ ಯಾರು? ಹಿಸ್ ಅಂದರೆ ರತನ್ಸ್ ಅಂತ. ಅಪಾಸ್ಟ್ರಫಿ ಎಸ್ ಎಲ್ಲಿದೆ? ರತನ್ಸು ಇದೆ ನೋಡಿ. 5ನೇದು ಆನ್ಸರ್ 2ನೇದಕ್ಕೆ ಮುಗೀತಾ. ನೆಕ್ಸ್ಟ್, ಆಟ್ ದ ಪಾರ್ಕ್ ರತನ್ ಮೆಟ್ ಹಿಸ್ ಫ್ರೆಂಡ್ ಮೀರಾ, ತನ್ನ ಗೆಳತಿಗೆ ಮೀಟ್ ಮಾಡ್ತಾನೆ ಮೀರಾ. ಆ್ಯಂಡ್ ಶೀ ಗ್ರೀಟೆಡ್ ಹಿಮ್, ರತನಿಗೆ ಅವಳು. ಶೀ ಅಂದರೆ ಯಾರು ಅಂತ ಕೇಳಿದ್ದಾಳೆ, ಅವಳು ಅಂದರೆ ಯಾರು? ಮೀರಾ ಅಂತ. 3ನೇ ಆನ್ಸರ್ ಏನು? ಮೀರಾ ಅಂತ. ಈ ರೀತಿಯಾಗಿ ಬರಿತಾ ಹೋಗಬೇಕು. ವರ್ ಅಂತ ಇದೆ, ವೇರ್ ಅಂದರೆ ಎಲ್ಲಿ ಅಂತ. ಅದು ವೇರ್ ಅಂದರೆ ಏನಂತ ಬರಿತೀರಾ? ಆ ಬೆಂಚ್ ಅಂತ ಬರೀಬೇಕು. ದೇ ಅಂದರೆ ಯಾರು ಅಂತ ಕೇಳಿದರೆ ಮೀರಾ ಹಾಗೂ ರತನ್ ಅಂತ. ಬನ್ನಿ ಈಗ ಪಾರ್ಟ್ ಬಿಗೆ ಕಡೆಗೆ ನಾವು ಹೋಗೋಣ. ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡ್ತಾ ಇದ್ದೀನಿ ಕಂಡ್ರೋ, ಬೇಜಾರಾಗಬೇಡಿ. ಎಲ್ಲ ಸಬ್ಜೆಕ್ಟ್ ಅಪ್ಲೋಡ್ ಮಾಡಬೇಕಲ್ವಾ, ಹಾಗಾಗಿ. ಪಾರ್ಟ್ ಬಿ ನೋಡಿ ಎಷ್ಟು ಈಸಿಯಾಗಿದೆ. ಹೇಳಿದಂಥ ಎಲ್ಲ ಕ್ವಶನ್ಸ್ಗಳು 2 ಮಾರ್ಕ್ಸಿಗೆ ಬಂದಿದ್ದಾವೆ ನೋಡಿ. ವಾಟ್ ಮೇ ಪೇರೆಂಟ್ಸ್ ಶುಡ್ ಗಿವ್, ಪೇರೆಂಟ್ಸ್ ಮಕ್ಕಳಿಗೆ ಏನು ಕೊಡಬೇಕು? ಪ್ರೀತಿ. ಫಸ್ಟ್ ಆನ್ಸರ್ ಎ ಅಂತ ಹಾಕಿ ಲವ್ ಅಂತ ಬರೀರಿ. ಬಿ ಅಂತ ಹಾಕಿಬಿಟ್ಟು ಮೇ ನಾಟ್ ಗಿವ್ ಟು ಚಿಲ್ಡ್ರನ್, ಹಾಗೂ ಏನು ಕೊಡಬಾರದು? ಥಾಟ್ಸ್, THOUGHTS ಅಂತ ಬರೀಬೇಕು. ಆಲೋಚನೆಗಳನ್ನು ಕೊಡಬಾರದು ಅಂತ. ಹಾಗಿದ್ರೆ ಮೊದಲನೇ ಆನ್ಸರು ಲವ್, ಸೆಕೆಂಡ್ ಆನ್ಸರ್ ಅದರಲ್ಲಿ ಥಾಟ್ಸ್ ಅಂತ. ಕ್ವಶನ್ ನಂಬರ್ 15, ನೇಮ್ ಎನಿ 2 ಪಾಪ್ಯುಲರ್ ಕೋರ್ಸಸ್ ಅಂತ. ಎಲ್ಲ ಕ್ವಶನ್ ಪೇಪರಲ್ಲೂ ಇದೆ ಕಣ್ರಿ. ಇದು ಯಾವ್ದು ಹೇಳಿ ನೋಡೋಣ? A to Z ಆರ್ಗ್ಯಾನಿಕ್ ಫಾರ್ಮಿಂಗ್. ಎ ಅಂತ ಹಾಕಿ ಬರೀರಿ. ಬಿ ಅಂತ ಹಾಕಿಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಬರೀರಿ. ಐ ರಿಪೀಟ್, A to Z ಆರ್ಗ್ಯಾನಿಕ್ ಫಾರ್ಮಿಂಗ್. ಬಿ ಅಂತ ಹಾಕಿಬಿಟ್ಟು ಗಾಂಧಿ ಆ್ಯಂಡ್ ಗ್ಲೋಬಲೈಸೇಷನ್ ಅಂತ ಬರೀರಿ. ನೆಕ್ಸ್ಟ್ ಕ್ವಶನ್ ನಂಬರ್ 16 ಕಣ್ರಿ. ಸನ್ನಿ ಮಾರ್ನಿಂಗಲ್ಲಿ ಅಜ್ಜನಿಗೆ ವಯಸ್ಸು ಎಷ್ಟಾಗಿತ್ತು? ಹೌ ಓಲ್ಡ್ ಈಸ್ ಡಾನ್ ಗಾನ್ಜಲೋ ಅಂತ ಇದೆ. 70 years ಓಲ್ಡ್ ಅಂತ ಬರೀರಿ. ಅಷ್ಟೇ ಆನ್ಸರು. ಎ ಅಂತ ಹಾಕಿ. ಬಿ ಅಂತ ಹಾಕಿ ಅವನ ಊರಿನ ಹೆಸರೇನು? ನೇಟಿವ್ ಪ್ಲೇಸ್ ಏನು ಅಂತ ಹೇಳಿದರೆ ವೆಲೆನ್ಸಿಯಾ ಅಂತ ಬರೀರಿ. VALENCIA ಅಂತ. ಭಾಳ ಈಸಿ ಕಣ್ರಿ. ಇದನ್ನೇ MCQಸಲ್ಲಿ ನಿಮಗೆ ಬರುತ್ತೆ. ಕ್ವಶನ್ ನಂಬರ್ 17 ಕಣ್ರಿ. ಸ್ಪೀಕರ್ ಆಸ್ಕ್ ಇಸ್ ಬಿಲವೆಡ್ ಟು ಡ್ರೀಮ್ ಆಫ್. ಯಾರೆಲ್ಲ ಪದ್ಯ ಕಲ್ತಿದ್ರು ಅವರು ಬರಿಬೋದು ಆನ್ಸರ್ ಇದನ್ನು. ನಿಮ್ಮ ಫಸ್ಟ್ ಸ್ಟ್ಯಾನ್ಸದ ವೆನ್ ಯು ಆರ್ ಓಲ್ಡ್ ಫಸ್ಟ್ ಸ್ಟ್ಯಾನ್ಸದ ಲಾಸ್ಟ್ 2 ಲೈನ್ಸ್ ಇದೆ ಅಲ್ವಾ, ಅದೇ ಇದಕ್ಕೆ ಆನ್ಸರು. ಏನು ನೋಡಿ? ವೆನ್ ಯು ಆರ್ ಓಲ್ಡ್ ಆ್ಯಂಡ್ ಗ್ರೇ ಆ್ಯಂಡ್ ಫುಲ್ ಆಫ್ ಸ್ಲೀಪ್ ನಾಟಿಂಗ್ ಬೈ ದ ಫೈರ್ ಟೇಕ್ ಡೌನ್ ದಿಸ್ ಬುಕ್. ಹೌದಲ್ವಾ? ಎಷ್ಟು ಚೆನ್ನಾಗಿದೆ. ರೀಡ್ ಸ್ಲೋಲಿ ಅಂತ ಹೇಳಿ ಒಂದು ಮಾತನ್ನು ಹೇಳ್ತಾನೆ. ವಿತ್ ಎ ಡ್ರೀಮ್ ಆಫ್ ದಿ ಸಾಫ್ಟ್ ಲುಕ್ ಹರ್ ಐಸ್ ಹ್ಯಾಡ್ ಒನ್ಸ್ ಆ್ಯಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್ ಅಂತ. ಅದೇ ಆನ್ಸರು. ಲಾಸ್ಟ್ 2 ಲೈನ್ಸ್ ಏನು? ಡ್ರೀಮ್ ಆಫ್ ದಿ ಸಾಫ್ಟ್ ಲುಕ್ ಹರ್ ಐಸ್ ಹ್ಯಾಡ್ ಒನ್ಸ್ ಆ್ಯಂಡ್ ಆಫ್ ದೇರ್ ಶ್ಯಾಡೋಸ್ ಡೀಪ್ ಅಂತ ಬರೀಬೇಕು. ಅದೇ 17ಗೆ ಆನ್ಸರು. ಬನ್ನಿ ವಿದ್ಯಾರ್ಥಿಗಳೇ, ಕ್ವಶನ್ ನಂಬರ್ 18 ನಾನು ನಿಮ್ಗೆ ಹೇಳಿದಾಗೆ ಫಿಕ್ಸ್ ಕ್ವಶನು ಎಲ್ಲ ಒಂದು ಇದರಲ್ಲೂ ಕೂಡ ಆಯಿತಾ. ಬನ್ನಿ ಕ್ವಶನ್ ನಂಬರ್ 19 ಕೂಡ ಫಿಕ್ಸ್ ಕ್ವಶನು. ಇದನ್ನು ಕ್ವಶನ್ ವಿತ್ ಆನ್ಸರ್ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. ಕ್ವಶನ್ ನಂಬರು ರೈಟ್ ಶಾರ್ಟ್ ನೋಟ್ಸ್ ಆ್ಯಂಡ್ ಬಯೋಡೈವರ್ಸಿಟಿ ಅಂತ ಇದೆ. ಇದನ್ನು ನಾನು ನಿಮಗೆ ಕೊಟ್ಟಿಲ್ಲ, ನೀವು ಬರೀಬೇಡಿ ಎಕ್ಸಾಮಲ್ಲಿ, ಚಿಂತೆ ಮಾಡ್ಕೋಬೇಡಿ. ಕ್ವಶನ್ ನಂಬರ್ 21, 22, 23 ಬರೀಬೇಕಾಗಿರೋದು 4 ಕಂಟ್ರಿ, 2 ಎಕ್ಸ್ಟ್ರಾ ಇದ್ದಾವೆ ನೋಡಿ. ವೈ ದ ಅರ್ಲಿ ಇಂಟರಾಕ್ಷನ್ ಬಿಟ್ವೀನ್ ದ ಡೊನಾಲ್ಡ್ ಡಾನ್ ಗಾನ್ಜಲೋ ಈಸ್ ನೋಡಿ ಏನೂ ಇಲ್ಲ. ಫಾರ್ ವಾಟ್ ರೀಸನ್ ಡೊನಾಲ್ಡ್ ಕಾಲ್ಡ್ ಡಾನ್ ಗಾನ್ಜಲೋ ಆಸ್ ಎ ಇಲ್ ನೇಚರ್ಡ್ ಮ್ಯಾನ್ ಅಂತ ನಾನು ಆನ್ಸರನ್ನು ಅಪ್ಲೋಡ್ ಮಾಡಿ ಕೊಟ್ಟಿದ್ದೇನೆ. ಅದೇ ಆನ್ಸರ್ ಬರೆದರೆ ಸಾಕು, ಔಟ್ ಆಫ್ 3 ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ 22, ಹೌ ಈಸ್ ಲವ್ ಪೋರ್ಟ್ರೈಟ್ ಇನ್ ವೆನ್ ಯು ಆರ್ ವರ್ಲ್ಡ್ ಅಂತ ಇದೆ. ಭಾಳ ಈಸಿಯಾಗಿ ಟೈಮ್ ಫ್ರೇಮನ್ನು ಇಲ್ಲಿ ಯೂಸ್ ಮಾಡಲಾಗಿದೆ. 22ಕ್ಕೆ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ ಆನ್ಸರು. ಅದನ್ನೇ ಬರೀರಿ ಸರ್, ಔಟ್ ಆಫ್ 4 ಮಾರ್ಕ್ಸ್ ಕೊಡ್ತಾರೆ. ಕ್ವಶನ್ ನಂಬರ್ 23 ನೋಡಿ. ಅನ್ಹ್ಯಾಪಿನೆಸ್ ಆಫ್ ದಿ ಓನರ್ಸ್ ಹ್ಯಾಪಿ. ಏನೂ ಇಲ್ಲ ಕೊಂಡ್ರೆ, ಯಾವ್ದು ಗೊತ್ತಾ ಕ್ವಶನ್ ಇದಕ್ಕೆ? 5 ಕ್ವಶನಿಗೆ ಒಂದೇ ಒಂದು ಆನ್ಸರ್ ಅಂತ ಹೇಳಿದ್ನಲ್ವ. ಪೇಜ್ ನಂಬರ್ 60, 60 ಸೇಮ್ ಆನ್ಸರು ನಿಮ್ಮ ಎಕ್ಸಾಮಲ್ಲಿ ಬರೀಬೇಕು. ನಾನು ನಿಮ್ಗೆ ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ. 4 ಕ್ವಶನ್ನು. ವೈ ದ ಓನರ್ಸ್ ವೈಫ್ ಸ್ಟಾರ್ಟೆಡ್ ಟು ವರಿ ಅಂದರು, ಇದೇ ಆನ್ಸರು. ಆಫ್ಟರ್ ದಿ ಅರೈವಲ್ ಆಫ್ ದಿ ಓಲ್ಡ್ ಮ್ಯಾನ್ ವಾಟ್ ಆರ್ ದಿ ಚೇಂಜಸ್ ಬ್ರಾಟ್ ಔಟ್ ಇನ್ ದಿ ಅಂತ ಹೇಳಿದರು, ಅದೇ ಆನ್ಸರು, ಇದೇ ಆನ್ಸರು. ಬನ್ನಿ ಈಗ 4 ಅಂಕದ ಪ್ರಶ್ನೆಗಳ ಬಗ್ಗೆ ನಾವು ಹೋಗೋಣ. ಹೌ ಡಸ್ ಜೂಲಿಯಟ್ ಎಕ್ಸ್ಪ್ರೆಸಸ್ ಹರ್ ಫೀಲಿಂಗ್ಸ್? 100% ಈ ಕ್ವಶನ್ ಬರುತ್ತೆ ಅಂತ ಹೇಳಿದೆ. ಈ ಕ್ವಶನ್ ಬಂದಿದೆ. ನಿಮ್ಗೆ ಇದು ಬರಲಿಲ್ಲ ಅಂದರೆ ರೋಮಿಯೋ ಬರುತ್ತೆ, ರೋಮಿಯೋ ಬರಲಿಲ್ಲ ಅಂದರೆ ಜೂಲಿಯಟ್ ಬರುತ್ತೆ. ತಮ್ಮ ಇದು ಫಸ್ಟ್ ಚಾಪ್ಟ್ರು 2 ಕ್ವಶನ್ ಇರೋದು. ಪಕ್ಕಾ ಫಿಕ್ಸ್ ಆಗಿ ಆನ್ಸರ್ ಅಪ್ಲೋಡ್ ಮಾಡಿದ್ದೀನಿ, ನೋಡ್ಕೊಳ್ಳಿ.
ಡೆತ್ ಸೆಂಟೆನ್ಸನ್ನು ಲೈಫ್ ಇಂಪ್ರಿಸನ್ಮೆಂಟಿಗೆ ಯಾಕೆ ಚೇಂಜ್ ಮಾಡ್ತಾರೆ, ವೈ ಡಿಡ್ ಮೊನಾಕೋ ಚೇಂಜ್ ದಿ ಪನಿಷ್ಮೆಂಟ್ ಆಫ್ ಡೆತ್ ಅಂದ್ರೆ ಹೇಳಿದರೆ ಫಸ್ಟ್ ಜಡ್ಜ್ಮೆಂಟು ಸೆಕೆಂಡ್ ಜಡ್ಜ್ಮೆಂಟ್ ಅಂತ. ಇದನ್ನು ಕೂಡ ನಾನು ಅಪ್ಲೋಡನ್ನು ಮಾಡಿಕೊಟ್ಟಿದ್ದೇನೆ, ಬರೀರಿ ಈಸಿಯಾಗಿ. ಕ್ವಶನ್ ನಂಬರ್ 26 ಆನ್ ಚಿಲ್ಡ್ರನ್ನು ಪದ್ಯ ಅದು ಅದರ ಸಮ್ಮರಿಯನ್ನು ಬರೆದ್ರೆ ಮುಗೀತು. ಪಕ್ಕ ನಿಮಗೆ ರಿಲೇಷನ್ಶಿಪ್ ಬಿಟ್ವೀನ್ ದ ಪೇರೆಂಟ್ಸ್ ಅಂತ ಚಿಲ್ಡ್ರನ್ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ, ಅದೇ ಆನ್ಸರು ಸರ್. ಅಲ್ಲಿಗೆ ಆಯ್ತಲ್ವ, ಇದೇ 3 ಬರೆದ್ರೆ ಮುಗೀತು. 6 ಪ್ರಶ್ನೆ ಕೊಟ್ಟು 3 ಬರೀರಿ ಅಂತ ಮುಗದೇ ಹೋಯ್ತು, ಮತ್ತೇನು ಅವಶ್ಯಕತೆಯೇ ಇಲ್ಲ. ಆಯಿತಾ, ಬನ್ನಿ ಈಗ ಪಾರ್ಟ್ ಸಿ ಆಯಿತು. ಪಾರ್ಟ್ ಡಿ ಕಡೆಗೆ ನಾವು ಪಾರ್ಟ್ ಸಿ ಎಲ್ಲರಿಗೂ ಕೂಡ ನಿಮಗೆ ಒಂದು ಪದ್ಯ ಕೊಡ್ತಾರೆ, ಅದು 9 ಮಾರ್ಕ್ಸಿಗಿರುತ್ತೆ, ತಲೆ ಕೆಡಿಸ್ಕೊಬೇಡಿ, ಅಲ್ಲಿ ಓದಿ ಬರೀತೀರಾ. ಪಾರ್ಟ್ ಡಿ ಕಡೆಗೆ ನಾನು ಹೋಗ್ತಾ ಇದ್ದೀನಿ. ರೀಸನ್ ಇಷ್ಟೇ, ಯಾಕೆ ಬೇಗ ಮಾಡ್ತಾಯಿದ್ದೀನಿ ಅಂದರೆ ಟೈಮ್ ಈಸ್ ವೆರಿ ಪ್ರೀಷಿಯಸ್ ಮ್ಯಾನ್ ನಾವು, ಯಾಕಂದರೆ ನೀವು ಎಕ್ಸಾಮ್ ಬರೆಯೋರು. 31ನೇ ಕ್ವಶನು ಭಾಳ ಈಸಿ ಕಣ್ರಿ. ಆರ್ಟಿಕಲ್ ಯೂಸ್ ಮಾಡಿ ಅಂತ ಇದೆ. ನೀವು ದೊಡ್ಡ ಮಕ್ಕಳು, ಹಾಗಾಗಿ ಎ ಆ್ಯಂಡ್ ದಿ ಅಂತ ಅಲ್ಲಿ ಕೊಟ್ಟಿಲ್ಲ. ಆರ್ಟಿಕಲ್ ಅಂದರೆ ಎ ಆ್ಯಂಡ್ ದಿ ಅಂತ, 3ರಲ್ಲಿ ಯಾವುದೋ ಒಂದು ಆನ್ಸರ್. ಈಗ ಮಿಸ್ಟರ್ ವಿಶ್ವಾಸ್ ಈಸ್ ಡ್ಯಾಶ್ ಆಫೀಸ್ IAS ಆಫೀಸರ್ ಅಂತ ಇದೆ. ಐ ಅಂತ ಹೇಳಿದ್ರೆ ಓವಲ್ ಸೌಂಡು, ಹಾಗಾಗಿ ಅಲ್ಲಿ ಆ್ಯನ್ ಅಂತ ಬರಬೇಕು, AN ಆ್ಯನ್ ಅಂತ ಬರಬೇಕು. ಆಯ್ತೇನ್ರಿ. ನೆಕ್ಸ್ಟು ಸೆಕೆಂಡ್ ಕ್ವಶನು ರೀಅರೇಂಜ್ ಅಂತ ಇದೆ, ಭಾಳ ಈಸಿ. ಟ್ರಾವೆಲ್ ರೈಟಿಂಗ್ ಆಯಿತಾ. ಟ್ರಾವೆಲ್ ರೈಟಿಂಗ್ ಈಸ್ ಅಬೌಟ್ ಎಕ್ಸ್ಪೀರಿಯನ್ಸ್ ಆಫ್ ವಿಸಿಟಿಂಗ್ ಅನ್ಫ್ಯಾಮಿಲಿಯರ್ ಪ್ಲೇಸಸ್ ಅಂತ ಬರೀಬೇಕು. ಇದೇನು ತಲೆ ಕೆಡಿಸ್ಕೊಬೇಡಿ, ಯಾವ್ದು ಕೊಡ್ತಾರೋ ಎಕ್ಸಾಮಲ್ಲಿ ನೀವು ಬರೀತೀರಾ. ಕ್ವಶನ್ ನಂಬರ್ 3 ದ ನ್ಯೂ ಸಿಸ್ಟಮ್ ಎಜುಕೇಷನ್ ಡ್ಯಾಶ್ ಎಕ್ಸೆಪ್ಟೆಡ್ ಬೈ ದಿ ಸ್ಟೂಡೆಂಟ್ಸ್ ಅಂತ ಇದೆ. ನೋಡಿ, ಅದಕ್ಕೆ ಸರಿಯಾದ ಉತ್ತರ ವಾಸ್ ಅಂತ ಬರೀಬೇಕು. ಆಯಿತಾ, ನ್ಯೂ ಸಿಸ್ಟಮ್ ಒಂದೇ ಅಲ್ವಾ, ವಾಸ್ ಅಂತ ಬರೀಬೇಕು. ಪಿ ಲಂಕೇಶು ಈಸ್ ಎ ಜರ್ನಲಿಸ್ಟ್ ಹೂ ಡ್ಯಾಶ್ ಇನ್ ಕನ್ನಡ ಅಂತ ಇದೆ. ಆಯಿತಾ, ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸಲ್ಲಿ ಕೊಟ್ಟಿದ್ದಾರೆ, ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರೈಟ್ಸ್ ಅಂತ ಬರೀಬೇಕು. WRITES ಅಂತ ಬರೀಬೇಕು. ಅವರು ಕೂಡ ಇಲ್ಲಿ ಪ್ರೆಸೆಂಟ್ ಟೆನ್ಸಲ್ಲಿ ತಂದಿದ್ದಾರಲ್ವ, ಹಾಗಾಗಿ ರೈಟ್ಸ್ ಅಂತಲೇ ಬರೀರಿ, ಅದೇ 100% ಸರಿಯಾದ ಉತ್ತರ. ಆಯಿತಾ, ಈಗ ಲಿಂಕರ್ಸನ್ನು ನೋಡೋಣ. ಇಲ್ಲಿ ಬರಲ್ಲ ಅಂತೀರ ನಮ್ಮ ಮಕ್ಕಳು ನೀವು, ಎಷ್ಟು ಈಸಿಯಾಗಿರುತ್ತೆ ನೋಡಿ. ಈಸಿ ಇದೆ ಪ್ಯಾಸೇಜ್, ಹಂಗಾಗಿ ಈಸಿ ಆಗ್ತಾಯಿದೆ. ಒನ್ಸ್ ಅಪಾನ್ ಎ ಟೈಮ್ ಎ ಮ್ಯಾನ್ ಬಿಲ್ಟ್ ಎ ಹಟ್ ಇನ್ ದ ಫಾರೆಸ್ಟ್. ದ ಎಲಿಫೆಂಟ್ ಡ್ಯಾಶ್ ವಾಸ್ ಅ ಮ್ಯಾನ್ಸ್ ಫ್ರೆಂಡ್ ಅಂತ ಇದೆ. ದ ಎಲಿಫೆಂಟ್ ಹೂ ಅಂತ ಬರೀಬೇಕು. ಫಸ್ಟ್ ಆನ್ಸರ್ ಏನು, ಹೂ, WHO, ಹೂ ವಾಸ್ ಎ ಮ್ಯಾನ್ಸ್ ರಿಕ್ವೆಸ್ಟೆಡ್ ಟು ಲೆಟ್ ಹಿಮ್ ದ ಪುಟ್ ಇನ್ ಟ್ರಂಕ್ ಇನ್ಸೈಡ್ ದ ಹಟ್. ಡ್ಯಾಶ್ ಆಫ್ ಹೆವಿ ರೈನ್ ಔಟ್ಸೈಡ್, ಬಿಕಾಸ್ ಆಫ್ ಹೆವಿ ರೈನ್ ಔಟ್ಸೈಡ್. ಬಿಕಾಸ್ ಫಸ್ಟ್ ಆನ್ಸರ್ ಏನು, ಹೂ. ಸೆಕೆಂಡ್ ಆನ್ಸರ್ ಏನು, ಬಿಕಾಸ್. ಥರ್ಡ್ ಆನ್ಸರ್ ಏನು, ದ ಮ್ಯಾನ್ ಅಗ್ರೀಡ್. ಬಟ್ ಅಂತಂದು ಥರ್ಡ್ ಆನ್ಸರ್. ಫೋರ್ತ್ ಆನ್ಸರ್ ಏನು ಬರುತ್ತೆ, ಆ್ಯಸ್ ಎ ರಿಸಲ್ಟ್ ಅಂತ ಬರುತ್ತೆ. ನೋಡಿ ವಿದ್ಯಾರ್ಥಿಗಳೇ, ನಿಮಗೆ ಕ್ವಶನ್ ಟ್ಯಾಕ್ಸು WH ಕ್ವಶನ್ಸ್ ಎಲ್ಲ ಫಸ್ಟ್ PUC ಇದ್ದಿದ್ದು ಈಗ ನಿಮಗೆ ಸೆಕೆಂಡ್ ಇಯರಿಗೂ ಇಟ್ಟಿದ್ದಾರೆ. ಏನು ಟೆನ್ಷನ್ ತಗೋಬೇಡಿ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕ್ವಶನ್ ಟ್ಯಾಕ್ಸು ಹೆಂಗೆ ಮಾಡಬೇಕು, ಹೇಗೆ ಕಲಿಬೇಕು, ಈಸಿ ವೇ ಟೆಕ್ನಿಕಲ್ ಹೇಳ್ಕೊಟ್ಟಿದ್ದೇನೆ. ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಗ್ರಾಮರು 100% ನಿಮ್ಮ ಮಿಡ್-ಟರ್ಮ್ ಎಕ್ಸಾಮ್ಗೆ ಬರುವ ಗ್ರಾಮರಿನ ಲಿಂಕ್ಸನ್ನು ನೀಡಿರ್ತೇನೆ, ಹುಡುಕೋ ಅವಶ್ಯಕತೆ ಇರೋಲ್ಲ. ಆಯಿತಾ, ಅದನ್ನು ಯೂಸ್ ಮಾಡಿಕೊಂಡು ಔಟ್ ಆಫ್ ಔಟು ನೀವು ತೆಗಿಲೇಬೇಕು, ಅಷ್ಟು ಈಸಿಯಾಗಿರುತ್ತೆ. ಬನ್ನಿ, ಅವರ್ ಕಾಲೇಜ್ ಸ್ಟೂಡೆಂಟ್ಸ್ ವಿಲ್ ವಿನ್ ದಿ ಪ್ರೈಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಬಂದು ಓಂಟ್ ದೇ ಅನ್ನುವಂಥದ್ದೇ ಸರಿಯಾದ ಉತ್ತರ. WONT ದೇ ಅಂತ ಬರೀಬೇಕು. ದೇ ಎಲ್ಲಿಂದ ಬಂತು ಅಂದರೆ ಅವರ್ ಕಾಲೇಜ್ ಸ್ಟೂಡೆಂಟ್ಸ್ ಅಂದರೆ ಅದು ಬಹುವಚನ. ಅದನ್ನು ನಾವು ಏನು ಮಾಡಿದ್ವಿ ಅಂದರೆ ಪ್ರೊನೌನಿಗೆ ಚೇಂಜ್ ಮಾಡಿದಾಗ ದೇ ಆಯಿತು. ವಿಲ್ ಇರೋದು ನೆಗೆಟಿವ್ ಮಾಡಿದಾಗ ಅದು ಓಂಟ್ ಅಂತ ಆಯಿತು ಅಷ್ಟೇ. Ecuador is the only country what allows everyone with a visa ಅಂತ ಇದೆ. ಆಯಿತಾ, ವಿತೌಟ್ ಎ ವಿಸಾ ಅಂತ. ಹೌದು, WH ಕ್ವಶನ್ ಮಾಡಿ ಅಂತ, ಭಾಳ ಈಸಿ. ವಿಚ್ ಕಂಟ್ರಿ ಅಲೋಸ್ ಎವ್ರಿ ಒನ್ ವಿತೌಟ್ ಎ ವಿಸಾ ಅಂತ ಬರ್ತಾರೆ, ಮುಗೀತು. ಕ್ವಶನ್ ಮಾರ್ಕ್ ಹಾಕಿ ಅಷ್ಟೇ, ವಿಚ್ ಕಂಟ್ರಿ. ಕ್ವಶನ್ ಸೇಮ್ ಆ್ಯಸ್ ಇಟ್ ಈಸ್ ಕಾಪಿ. ಈಗ ಎರರ್ ಫೈಂಡಿಂಗ್ ಇದೆ. ಇದರಲ್ಲಿ ನಮ್ಮ ಮಕ್ಕಳು 0 ಮಾರ್ಕ್ಸ್ ತೆಗಿತಾ ಇದ್ದೀರಾ. ಯಾಕ್ರೋ ತೆಗಿತೀರಾ ನೋಡಿ, ಎಷ್ಟು ಈಸಿ ಇದೆ. ಡಸ್ ಹೀ ಕಮ್ಸ್ ಟು ಕಾಲೇಜ್ ಟುಡೇ ಅಂತ ಇದೆ. ಡಸ್ ಹೀ ಕಮ್ಸ್ ಟು ಕಾಲೇಜ್ ಟುಡೇ ಎಷ್ಟು ಕರೆಕ್ಟಾಗಿ ಕಾಣ್ತಾ ಇದೆ. ಆದರೆ ಒಂದು ತಪ್ಪಿದೆ, ಏನು ಗೊತ್ತಾ, ಕಮ್ಸ್ ಅಂತ ಬರಬಾರ್ದು, ಅಲ್ಲಿ ಕಮ್ ಅಂತ ಬರಬೇಕು, COME ಅಂತ ಬರಬೇಕು. ಅರ್ಥ ಆಗುತ್ತಾ? ವೆರಿ ಗುಡ್. ಕ್ವಶನ್ ನಂಬರ್ ಫುಲ್ ಬರೆದು ಮತ್ತೆ ಕ್ವಶನ್ ಮಾರ್ಕ್ ಹಾಕಬೇಕಾಯ್ತಾ. 2 ಶಿ ವೋಕ್ ಅಪ್ ಅಟ್ 6 AM ಇನ್ ದಿ ಮಾರ್ನಿಂಗ್ ಟುಡೇ ಅಂತ ಇದೆ. 6 AM ಆದಮೇಲೆ ಮುಗದೇ ಹೋಯಿತು. AM ಅಂದ್ರೇ ಮಾರ್ನಿಂಗ್ ಅಂತ, ಹಾಗಾಗಿ ಇನ್ ದ ಮಾರ್ನಿಂಗ್ ಅದು ತಪ್ಪು. ಇನ್ ದ ಮಾರ್ನಿಂಗನ್ನು ಡಿಲೀಟ್ ಮಾಡಿ. ಹಾಗಿದ್ರೆ ಸರಿಯಾದ ಉತ್ತರ ಶಿ ವೋಕ್ ಅಪ್ ಅಟ್ 6 AM ಟುಡೇ ಅಂತ ಬರೀಬೇಕು ಅಷ್ಟೇ. ಇನ್ ದ ಮಾರ್ನಿಂಗ್ ತೆಗಿಬೇಕು. ನೆಕ್ಸ್ಟು ವಿದ್ಯಾರ್ಥಿಗಳೇ, ರೀಡ್ ದ ಫಾಲೋಯಿಂಗ್ ಅಂತ ಇದೆ. ಎಷ್ಟು ನೀಟಾಗಿದೆ ನೋಡಿ. ವಚನಾಸ್ ಆರ್ ಶಾರ್ಟ್ ಪೊಯೆಟಿಕ್ಸ್ ಸೈಂಗ್ ದ ರಿಟರ್ನ್ ಇನ್ ದ ಸಿಂಪಲ್ ಕನ್ನಡ ಬೈ ದ 20th century ಶರಣಾಸ್ ದೇ ಕನ್ವೆ ಮೆಸೇಜಸ್ ಆಫ್ ಜಸ್ಟಿಸ್ ರಿಜೆಕ್ಟಿಂಗ್ ಕ್ಯಾಸ್ಟ್ ಆ್ಯಂಡ್ ದಿ ರಿಚುವಲಿಸ್ಟಿಕ್ ಪ್ರಾಕ್ಟೀಸಸ್ ಅಂತ ಇದೆ.
ಆಯಿತಾ. ಬಹಳ ಈಸಿಯಾಗಿ ಇರುವಂಥದ್ದು. ಇದನ್ನು ತಾವುಗಳು ಈಸಿಯಾಗಿ ಕಾಪಿ ಮಾಡಿ 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 ಬರೆದ್ರೆ ಮುಗೀತು. ಪ್ರತಿಯೊಂದು ಬಾಕ್ಸಿಗೆ ಅರ್ಧ ಮಾರ್ಕ್ಸ್ ಇರುತ್ತೆ. 2 ಮಾರ್ಕ್ಸಿಗೆ ಇದು ನೋಡಿ ಇದೆ 2 ಮಾರ್ಕ್ ಅಂತ ಇದೆ. 4 ಡ್ಯಾಶಿಗೆ 2 ಮಾರ್ಕು. ಅದೇನು ಬರದೇ ಬರೀತೀರಾ. ಈಗ ಡೈಲಾಗ್ ರೈಟಿಂಗ್ ಹೇಳ್ಕೊಡ್ತೀನಿ ನೋಡಿ. ಕ್ವಶನ್ ನಂಬರು 34ರಲ್ಲಿ ಡೈಲಾಗ್ ರೈಟಿಂಗ್ ಇದೆ. ಅಡ್ವೊಕೇಟು ಸ್ಟೂಡೆಂಟು ಮಾತಾಡ್ತಾ ಇದ್ದಾರೆ. ಒಬ್ಬ ವಿದ್ಯಾರ್ಥಿ ಆಯಿತಾ ಎಲ್ಲಿ ಅಡ್ವೊಕೇಟ್ ಹತ್ರ ಹೋಗಿದ್ದಾನೆ ಆಯಿತಾ. ಆವಾಗ ಅವರು ಗುಡ್ ಮಾರ್ನಿಂಗ್, ಹೌ ಮೇ ಐ ಹೆಲ್ಪ್ ಯು ಅಂತ ಅವನಿಗೆ ಕೇಳ್ತಾರೆ. ಯಾರು ಅಡ್ವೊಕೇಟೇ ಕೇಳ್ತಾರೆ, ಯಾಕಂದರೆ ಅವನು ಆಫೀಸಿಗೆ ಹೋಗಿ ನಿಂತಿರ್ತಾರೆ ಹೊರಗಡೆ. ಹೌ ಮೇ ಐ ಹೆಲ್ಪ್ ಯು ಅಂತ ಕೇಳಬೇಕು. ಅದನ್ನೇ ಆನ್ಸರ್ ಬರೀಬೇಕು ಎಕ್ಸಾಮಲ್ಲಿ. ಹೌ ಮೇ ಕ್ಯಾನ್ ಬರೆದ್ರೂ ನಡೆಯುತ್ತೆ, ಆದರೆ ಸರಿಯಾದ ಉತ್ತರ ಹೌ ಮೇ ಐ ಹೆಲ್ಪ್ ಯು ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬೇಕು. ಸೆಕೆಂಡ್ ಲೈನಲ್ಲಿ ಅವರು ಗುಡ್ ಮಾರ್ನಿಂಗ್ ಹೇಳಿದ್ದಕ್ಕೆ ಹುಡುಗ ರಿಪ್ಲೈ ಮಾಡಬೇಕು. ವೆರಿ ಗುಡ್ ಮಾರ್ನಿಂಗ್ ಅಂತ ಬರೀಲೇಬೇಕು ಆಯಿತಾ. ಸ್ಟೂಡೆಂಟ್ ಕಾಲಮಲ್ಲಿ ಪ್ಲೀಸ್ ಗಿವ್ ಮಿ ದ ಡಾಕ್ಯುಮೆಂಟ್ಸ್, ವಿಲ್ ಪೇ 100 ರೂಪೀಸ್ ಫೀಸ್ ಅಂತ ಇದೆ. ತಮ್ಮ ನೀನು 100 ರೂಪಾಯಿ ಕೊಡಬೇಕಾಗತ್ತೆ ಅಂತ. ಹುಡುಗ ನೋಡಿ ಅಗ್ರಿ ಟು ಪೇ ಅಂತ ಇದೆ. ನೋ ಅಂತ ಬರೆದ್ರೆ 0 ಮಾರ್ಕ್ಸ್ ಹಾಕ್ತಾರೆ. ಇಲ್ಲಿ ಡಿಡ್ ನಾಟ್ ಅಗ್ರಿ ಅಂತ ಬರೆದ್ರೆ ಬ್ರಾಕೆಟಲ್ಲಿ ಲಾಸ್ಟಲ್ಲಿ ಕಾಣ್ತಾ ಇದೆ ಅಲ್ವಾ, ಆವಾಗ ನೋ ಬರೀಬೇಕು. ಈಗ ಅಗ್ರಿ ಅಂತ ಇದೆ, ಎಸ್ ಅಂತ ಬರೀಬೇಕು. ತಾವುಗಳು ಎಸ್ ಐ ವಿಲ್ ಗಿವ್ ಅಂತ ಬರೀಬೇಕು. ಆವಾಗ ಅಡ್ವೊಕೇಟ್ ಯು ಮೋಸ್ಟ್ ಥ್ಯಾಂಕ್ ಯು ಅಂತ ಹೇಳ್ತೀರಾ ನೀವು. ಅಲ್ಲಿಗೆ ಮುಗೀತು. ಇಲ್ಲಿ ನಿಮಗೆ 5 ಮಾರ್ಕ್ಸಿಗಿರುವಂಥದ್ದನ್ನು ತಾವುಗಳು 0 ಮಾರ್ಕ್ಸ್ ತೆಗಿತಾ ಇದ್ದೀರಾ. ಯಾವುದು ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ದೊಡ್ಡಕ್ಕೆ ಮಾಡ್ತೀನಿ ಸ್ವಲ್ಪ ಬನ್ನಿ. ಭಾಳ ಈಸಿ ಕಂಡ್ರೋ ಇದು. ಇದಕ್ಕೆ ಯಾರಿಗೆ ಬರಲ್ವೋ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 3 ಲಿಂಕನ್ನು ಕೊಟ್ಟಿರ್ತೇನೆ. ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್, ಫಸ್ಟ್ ಸ್ಟೆಪ್, ಸೆಕೆಂಡ್ ಸ್ಟೆಪ್, ಥರ್ಡ್ ಸ್ಟೆಪ್, ಸ್ಟೇಜಸ್ 1, ಸ್ಟೇಜಸ್ 2, ಸ್ಟೇಜಸ್ 3, ಟೈಪ್ 1, ಟೈಪ್ 2, ಟೈಪ್ 3 ಕಲೀರಿ. ಬನ್ನಿ. ಡಾನಾ ಲಾರಾ ಹ್ಯಾವ್ ಯು ಎವರ್ ವಿಸಿಟೆಡ್ ಅಮೇರಿಕಾ ಅಂತ ಡಾನ್ ಗಾನ್ಜೋಲೋಗೆ ಕೇಳಿದಳು. ಅದನ್ನು ಹೆಂಗೆ ಬರೀಬೇಕು. ಡಾನಾ ಲಾರಾ ಆಸ್ಕ್ಡ್ ಡಾನ್ ಗಾನ್ಜೋಲೋ ವೆದರ್ ಹಿ ಹ್ಯಾಡ್ ಎವರ್ ವಿಸಿಟೆಡ್ ಅಮೇರಿಕಾ ಅಂತ ಬರೆದು ಕ್ವಶನ್ ಮಾರ್ಕ್ ಹಾಕಬಾರ್ದು, ಫುಲ್ ಸ್ಟಾಪ್ ಹಾಕಬೇಕು. ಅದನ್ನೇ ಕಂಟಿನ್ಯೂ ಮಾಡಬೇಕು ಮುಂದೆ. ಡಾನಾ ಲಾರಾ ಅರ್ಥ ಆಗುತ್ತಲ್ವ ಆಯಿತಾ. ಆ ಲೈನ್ ಬರ್ತಾರಲ್ವ, ಬರ್ದಾದ ತಕ್ಷಣ ಮುಂದೆ ಕಂಟಿನ್ಯೂ. ಅದಕ್ಕೆ ಡಾನ್ ಗಾನ್ಜೋಲೋ ರಿಪ್ಲೈ ಮಾಡ್ತಾನೆ. ಡಾನ್ ಗಾನ್ಜೋಲೋ ರಿಪ್ಲೈಡ್ ಡಾನಾ ಲಾರಾ ಪಾಸಿಟಿವ್ಲಿ ದಟ್ ಹಿ ಹ್ಯಾಡ್ ಬೀನ್ ದೇರ್ ಸೆವರಲ್ ಟೈಮ್ಸ್ ಅಂತ ಬರೀಬೇಕು. ಪಾಸಿಟಿವ್ಲಿ ಅಂದರೆ ಎಸ್ ಅಂತ ಆಯಿತಾ. ಫುಲ್ ಸ್ಟಾಪ್ ಹಾಕಿ. ನೆಕ್ಸ್ಟು ಥರ್ಡ್ ಲೈನ್ ಏನು ಚೇಂಜೇ ಇಲ್ಲ ಕಣ್ರಿ, ಅದನ್ನೇ ನಾನು ನಿಮ್ಗೆ ಹೇಳಲಿಕ್ಕೆ ಇಲ್ಲಿ ಹೊರಟಿರೋದು. ಹೆಂಗೈತೋ ಹಂಗೆ ಬರೀಬೇಕು. ಡಾನಾ ಲಾರಾ ನೋಡಿ ಏನಿದು ರಿಪ್ಲೈಡ್ ಡಾನ್ ಗಾನ್ಜೋಲೋ ದಟ್ ಹಿ ಮಸ್ಟ್ ಹ್ಯಾವ್ ಟ್ರಾವೆಲ್ಡ್ ವಿತ್ ಕೊಲಂಬಸ್ ಅಂತ. ಯು ಇರೋದನ್ನು ಹಿ ಅಂತ ಬರೆದ್ರೆ ಮುಗೀತು. ಹಿ ಮಸ್ಟ್ ಹ್ಯಾವ್ ಟ್ರಾವೆಲ್ಡ್ ವಿತ್ ಕೊಲಂಬಸ್ ಅಂತ ಸೇಮು ಆಯಿತಾ. ನಂತರದಲ್ಲಿ ಡಾನ್ ಗಾನ್ಜೋಲೋ ಹೇಳ್ತಾನೆ ಡೋಂಟ್ ಥಿಂಕ್ ಐ ನ್ಯೂ ಹಿಮ್ ಅಂತ ಇದೆ. ಅದಕ್ಕೆ ಅವಳು ಹೇಳ್ತಾಳೆ ಡಾನ್ ಗಾನ್ಜೋಲೋ ಏನಂತ ಬರೀತೀರ ನೀವು. ಡಾನ್ ಗಾನ್ಜೋಲೋ ಅಂದರೆ ಹುಡುಗ. ಡಾನ್ ಗಾನ್ಜೋಲೋ ಏನಂತ ಹೇಳ್ತಾನೆ. ಹಿ ಡಿಡಂಟ್ ಥಿಂಕ್ ಹಿ ನ್ಯೂ ಹಿಮ್ ಅಂತ ಆಯಿತಾ. ಆ್ಯಕ್ಚುಲಿ ಅದು ಹಿ ಹ್ಯಾಡ್ ಅಂತ ನಾವು ಅಲ್ಲಿ ಚೇಂಜ್ ಮಾಡೋಕ್ಕೆ ಆಗ್ತಾಯಿಲ್ಲ. ಹಿ ಹ್ಯಾಡ್ ನಾನ್ ಹಿಮ್ ಅಂತ. ಆದರೆ ಇಲ್ಲಿ ಸ್ವಲ್ಪ ಗೊಂದಲ ಇದೆ ಆಯಿತಾ. ಅದನ್ನು ನಾನು ನಿಮಗೆ ಕಮೆಂಟ್ ಮುಖಾಂತರ ಸರಿಪಡಿಸ್ತೇನೆ. ಧನ್ಯವಾದಗಳು. ಲೆಟರ್ ರೈಟಿಂಗ್ ಯಾರಿಗೆ ಬರಲ್ವೋ ವಿದ್ಯಾರ್ಥಿಗಳೇ, ಈ 5 ಅಂಕದ ಲೆಟರ್ ರೈಟಿಂಗ್ ನಿಮಗೆ ಬೇಕು ಅಂತ ಹೇಳಿದರೆ ದಯವಿಟ್ಟು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ 5ಕ್ಕೆ 5 ಮಾರ್ಕ್ಸ್ ಬೇಕು ಅಂದರೆ ಕನ್ನಡದಲ್ಲಿ ಇಂಗ್ಲೀಷ್ನಲ್ಲಿ ಎಕ್ಸ್ಪ್ಲೇನ್ ಮಾಡಿದಂಥ 3 ವೀಡಿಯೋಸ್ಗಳನ್ನು ಇಲ್ಲಿ ಲಿಂಕನ್ನು ಕೊಟ್ಟಿರ್ತೇನೆ. ನೀವೇನು ತಪ್ಪು ಮಾಡ್ತಾ ಇದ್ದೀರಾ, ಎಕ್ಸಾಮಲ್ಲಿ ಯಾಕೆ ನಿಮ್ಗೆ 5 ಮಾರ್ಕ್ಸ್ ಬರ್ತಾ ಇಲ್ಲ ಅಂತ ಇದೆ. ಅದನ್ನು ನೋಡಿ ಹೇಗೆ ಬರೀಬೇಕು ಅಂತ ಕಲಿಸಿದ್ದೀನಿ, ಅದನ್ನು ನೋಡಿ. ಧನ್ಯವಾದಗಳು. ಆಲ್ ದ ಬೆಸ್ಟ್ ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ. ಗಾಡ್ ಬ್ಲೆಸ್ ಯು ಆಲ್. ಈ ಪೇಪರು ಉಡುಪಿದಾಗಿರುತ್ತೆ. ಇಲ್ಲಿಂದ ಕಳಿಸಿಕೊಟ್ಟಂಥ ಎಲ್ಲ ನಮ್ಮ ವಿದ್ಯಾರ್ಥಿಗಳಿಗೆ, ನಮ್ಮ ಸಬ್ಸ್ಕ್ರೈಬರ್ಗಳಿಗೆ ಧನ್ಯವಾದಗಳು. ದೇವರು ಸದಾ ನಿಮ್ಮನ್ನು ಸಂತೋಷವಾಗಿ ಇಡಲಿ. ದಯವಿಟ್ಟು ನಮ್ಮ ವಿಡಿಯೋಸ್ಗಳನ್ನು ಶೇರ್ ಮಾಡಿ, ಒಂದು ಲೈಕ್ ಪ್ರೆಸ್ ಮಾಡಿ, ಒಂದು ಕಮೆಂಟಿಗಾಗಿ ಕಾಯ್ತಾ ಇರ್ತೀವಿ. ಧನ್ಯವಾದಗಳು. ಗಾಡ್ ಬ್ಲೆಸ್ ಯು ಆಲ್ ಮೈ ಡಿಯರ್ ಚಿಲ್ಡ್ರನ್.